ಬಾಯ್ ನ್ಯೂಸ್ಗೆ ಸ್ವಾಗತ. ಮುಕ್ತವಾಗಿ ವಾಗ್ದಾಳಿ ನಡೆಸಿದ ಮುನಿಸ್ವಾಮಿ, ಈ ರಾಜ್ಯಕ್ಕೆ ಯಾರು ಮುಖ್ಯಮಂತ್ರಿಯಾದರೂ ಅಷ್ಟೇ ಏಕೆ ಖುದ್ದು ರಾಹುಲ್ ಗಾಂಧಿಯೇ ಬಂದು ಇಲ್ಲಿ ಸಿಎಂ ಆದರೂ ನಮಗೇನೂ ಭಯವಿಲ್ಲ, ನಷ್ಟವೂ ಇಲ್ಲ. ಏಕೆಂದರೆ ಈ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಪಾಪದ ಕೊಡ ಈಗ ಸಂಪೂರ್ಣವಾಗಿ ತುಂಬಿ ಹೋಗಿದೆ. ಇಡೀ ದೇಶದಲ್ಲೇ ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣವಾಗುತ್ತಿರುವ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಇವರ ಆಟ ಇನ್ನೂ ಮುಗಿದ ಅಧ್ಯಾಯ ಎಂದು ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ. ಕಳೆದ 1 ವರ್ಷದಿಂದ ಇಡೀ ಸರ್ಕಾರ ಕೇವಲ ಕುರ್ಚಿ ಕಾಳಗದಲ್ಲೇ ಮುಳುಗಿ ಹೋಗಿದೆ. ಒಬ್ಬರನ್ನೊಬ್ಬರು ಹೇಗೆ ಕೆಳಗಿಳಿಸಬೇಕು, ಅಧಿಕಾರವನ್ನು ಹೇಗೆ ಕಸಿದುಕೊಳ್ಳಬೇಕು ಎಂಬ ಲೆಕ್ಕಾಚಾರದಲ್ಲೇ ದಿನ ಕಳೆಯುತ್ತಿದ್ದಾರೆ. ಈಗಾಗಲೇ ರಹಸ್ಯವಾಗಿ ಖಾಸಗಿ ಹೋಟೆಲ್ಗಳಲ್ಲಿ ಬಣ ರಾಜಕೀಯದ ಆಂತರಿಕ ಮೀಟಿಂಗ್ಗಳು ಭರದಿಂದ ಸಾಗಿವೆ. ತಮಗೆ ಯಾವ ಮಂತ್ರಿ ಸ್ಥಾನ ಸಿಗಬೇಕು, ಯಾರಿಗೆ ಪಂಗನಾಮ ಹಾಕಬೇಕು ಎಂಬ ಸಭೆಗಳಲ್ಲೇ ಮಗ್ನರಾಗಿದ್ದಾರೆ ವಿನಃ ಇವರಿಗೆ ಬಡವರ ಕಷ್ಟ ಬೇಡವಾಗಿದೆ ಎಂದು ತೀವ್ರವಾಗಿ ಲೇವಡಿ ಮಾಡಿದರು. ಇದೇ ವೇಳೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅಸಲಿ ಮುಖವಾಡವನ್ನು ಬಿಚ್ಚಿಟ್ಟ ಮುನಿಸ್ವಾಮಿ ಕಣ್ಣೊರೆಸುವ ತಂತ್ರಕ್ಕೆ ಕೈ ಹಾಕಿರುವ ಈ ಸರ್ಕಾರ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ 15,000 ಬಡವರ ಬಿಪಿಎಲ್ ಪಡಿತರ ಚೀಟಿಗಳನ್ನು ರದ್ದುಗೊಳಿಸಿ ದ್ರೋಹ ಎಸಗಿದೆ ಎಂದು ನೇರ ಆರೋಪ ಮಾಡಿದರು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಡವರಿಗಾಗಿ ಕೊಡುತ್ತಿರುವ 5 ಕೆಜಿ ಉಚಿತ ಅಕ್ಕಿಯನ್ನು ಬಿಟ್ಟರೆ ಈ ರಾಜ್ಯ ಸರ್ಕಾರದಿಂದ ಜನರಿಗೆ ಬೇರೇನೂ ಸಿಗುತ್ತಿಲ್ಲ. ರಾಗಿ ಕೊಡುವುದಾಗಿ ಸುಳ್ಳು ಹೇಳಿ ತಿಂಗಳುಗಟ್ಟಲೆ ಬಡವರನ್ನು ಸಾಯಿಸುತ್ತಿದ್ದಾರೆ. ನೀವು ಯಾವುದೇ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ನೋಡಿದರೆ ಇವರ ಯೋಗ್ಯತೆ ಏನೆಂಬುದು ಕಣ್ಣಿಗೆ ಕಟ್ಟಿದಂತೆ ತಿಳಿಯುತ್ತದೆ. ಗ್ಯಾರಂಟಿ ಕಾರ್ಡ್ ನೋಡಿ ವೋಟ್ ಹಾಕಿದ ಜನರಿಗೆ ಅಗೋರ ತಾವು ಮೋಸ ಹೋಗಿರುವುದು ಸರಿಯಾಗಿ ಮನವರಿಕೆಯಾಗಿದೆ ಎಂದರು. ರಾಜ್ಯದ ಜನತೆ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಇವರೇ ಒಬ್ಬರ ಕಾಲನ್ನು ಮತ್ತೊಬ್ಬರು ಎಳೆದುಕೊಂಡು ವಿನಾಶದ ಹಾದಿ ಹಿಡಿಯಲಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎನ್ಡಿಎ ಮೈತ್ರಿಕೂಟವು 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಭರ್ಜರಿಯಾಗಿ ಗೆದ್ದು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿದೆ ಎಂದು ಮುನಿಸ್ವಾಮಿ ಅವರು ಮುಖಾಮುಖಿ ಸವಾಲು ಹಾಕಿ ವಿಶ್ವಾಸದ ಘರ್ಜನೆ ಮೊಳಗಿಸಿದ್ದಾರೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೂ ಸರಿನೇ, ಇಲ್ಲ ರಾಹುಲ್ ಗಾಂಧಿ ಬಂದಿಲ್ಲ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದರೂ ಸರಿನೇ. ಅವರೇನು ಪಾಪಗಳು ಮಾಡಿದ್ದಾರೆ, ಪಾಪದ ಕೊಡ ತುಂಬೋಗಿದೆ ಕರ್ನಾಟಕ ರಾಜ್ಯದಲ್ಲಿ. ಇಡೀ ದೇಶದಲ್ಲೇ ಕಾಂಗ್ರೆಸ್ ಮುಕ್ತ ಭಾರತ ಆಗಿರ್ತಕ್ಕಂಥದ್ದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕುರ್ಚಿ ಕಾದಾಟದಲ್ಲಿ ಸುಮಾರು 1 ವರ್ಷದಿಂದ ಇದೇ ರೀತಿಯಲ್ಲಿ ನಡೀತಾ ಇತ್ತು. ಕೃಷ್ಣಾರೆಡ್ಡಿಯನ್ನು ಹೇಳಿದಂಗೆ ಮುಂದಿನ ದಿನದಲ್ಲೂ ಇವ್ರನ್ನ ಹೆಂಗೆ ಇಳಿಸೋದು ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನು ಶುರು ಆಗುತ್ತೆ. ಈಗಾಗಲೇ ಒಂದು ಬಣ ಬೇರೆ ಬೇರೆ ಕಡೆ ಪ್ರೈವೇಟ್ ಹೋಟ್ಲುಗಳಲ್ಲಿ ಅಲ್ಲಿ ಇಲ್ಲೆಲ್ಲ ಮೀಟಿಂಗ್ಲೆಲ್ಲ ಶುರು ಮಾಡಿದ್ದಾರೆ. ನಮ್ಗೆ ಯಾವ ಮಂತ್ರಿ ಕೊಡ್ತಾರೆ, ನಮ್ಗೆ ಯಾವ್ದು ಮಂತ್ರಿ ಕೊಡ್ತಾರೆ, ನಮ್ಮ ಫೇವರ್ ಆಗಿರ್ತಕ್ಕಂಥ ನಮ್ಮ ಬಣದವ್ರಿಗೆ ಕೊಡ್ತಾರಾ, ಆ ಬಣದವ್ರಿಗೆ ಕೊಡ್ತಾರ ಅನ್ನೋ ಲೆಕ್ಕಾಚಾರದಲ್ಲಿ ಶುರುವಾಗಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನೇ ಬಂದ್ರೇನು, ಯಾರಿಗೆ ಸುಮಾರು ಒಂದು 10 ಜನ ಕೋಟಿಗಳು ಹೊಲ್ಸ್ಕೊಂಡಿದ್ರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ಈಗಲೂ ಅದು ಆಗೋವರೆಗೂ ಗ್ಯಾರಂಟಿ ಇಲ್ಲ. ಆದ್ರೂ ನಮಗೇನು ಲಾಸ್ ಏನಿಲ್ಲ. ಬರ್ತಕ್ಕಂಥ ಚುನಾವಣೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಶಾಸಕರು ನಮ್ಮ NDAಯಲ್ಲಿ ಭಾರತೀಯ ಜನತಾ ಪಾರ್ಟಿ JDS ಇಂದ ನಾವು 100% ಗೆಲ್ಲೇ ಗೆಲ್ತೀರಿ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದೇ ಇಲ್ಲ. ಅವ್ರು ಏನೇನು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಇಡೀ ರಾಜ್ಯದ ಜನತೆಗೆ ಗೊತ್ತಿರೋದ್ರಿಂದ ಇವತ್ತು ಪ್ರತಿಯೊಂದು ಇದರಲ್ಲೂ ಇವರು ಏನು ಬಡವರಿಗೆ ಅಕ್ಕಿ ಕೊಡ್ತೀರಿ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರು ಕೊಡ್ತಾ ಇರ್ತಕ್ಕಂಥ 5 ಕೆಜಿ ಅಕ್ಕಿ ಬಿಟ್ಟರೆ ಬೇರೆ ಇನ್ನೇನು ಕೊಡ್ತಾ ಇಲ್ಲ. ಕೇಳಿದಾಗ ಸಚಿವರು ಆರ್ಕೆ ಉತ್ತರ ಕೊಡೋಂಥದ್ದು, ಪತ್ರಕರ್ತರ ಮೇಲೆ ಧಮಕಿ ಹಾಕೋಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಂಥದ್ದು ಇದೆಲ್ಲ ನಡೀತಾ ಇದೆ. ಇದನ್ನೆಲ್ಲ ನೋಡಿದಾಗ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ ಅಂದ್ರೂ 15,000 ಪಡಿತರ ಚೀಟಿಗಳನ್ನು ಇವರು ರದ್ದು ಮಾಡಿದ್ದಾರೆ. ಗೊತ್ತಾಗುತ್ತೆ ಜನಕ್ಕೆ. ಇವಾಗ ಗ್ಯಾರಂಟಿ ಅನ್ನೋ ಲೆಕ್ಕಾಚಾರದಲ್ಲಿ ಓಟ್ ಹಾಕಿರ್ತಕ್ಕಂಥ ಜನಕ್ಕೆ ಯಾವಾಗ ಈ ಪಡಿತರ ಚೀಟಿಗಳನ್ನು ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಇದೆ. ಇವತ್ತು ಅಕ್ಕಿ ಇನ್ನೊಂದು ಮತ್ತೊಂದು ಕೊಡದೇ ಇರ್ತಕ್ಕಂಥದ್ದು, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರು ಕೊಟ್ಟಿರ್ತಕ್ಕಂಥ ಅಕ್ಕಿನ ಇವಾಗ ಕೊಡ್ತಾ ಇರ್ತಕ್ಕಂಥದ್ದು. ರಾಗಿನೂ ಕೊಡ್ತೀನಿ ಅಂತೇಳಿ ಅದು 1 ತಿಂಗಳು 2 ತಿಂಗಳು ಪೆಂಡಿಂಗ್ ಇಟ್ಕೊಂಡು ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಅವರೇ ಹೇಳ್ತಾರೆ. ನೀವು ಕ್ಯಾಮ್ರಾ ಎತ್ಕೊಂಡು ಹೋಗಿಲ್ಲ ಅಂದರೆ ಕರೆಕ್ಟಾಗಿ ಎಲ್ಲ ವಿಷಯಗಳು ಹೇಳ್ತಾರೆ, ಏನೇನು ಎತ್ತ ಹೆಂಗೆ ಅಂತ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ, ಯಾರೇ ಮುಖ್ಯಮಂತ್ರಿಗಳಾದ್ರೂ ನಮಗೇನು ಅದರಿಂದ ಲಾಸ್ ಏನಿಲ್ಲ. ಅವ್ರ ದಿನ ಇದ್ದಿದ್ದು ತಪ್ಪುಗಳು ಮಾಡ್ತಾನೆ ಇರಿ. ಇದುವರೆಗೂ ಬೇಕಾದಷ್ಟು ತಪ್ಪುಗಳು ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ. ಮುಂದೇನು ಅದಕ್ಕಿಂತ ಹೆಚ್ಚಿಗೆ ಭ್ರಷ್ಟಾಚಾರ ಮಾಡಿ ಅವರವರೇ ಕಾಲುಗಳು ಹೇಳ್ಕೊಳ್ಳೋಂಥ ಕೆಲಸಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ NDA ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ
ಬಂದೇ ಬರುತ್ತೆ. ಅದಕ್ಕೋಸ್ಕರ ನಾವೆಲ್ಲ ರೆಡಿಯಾಗಿದ್ದೀವಿ. ಸರ್, ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಸರ್ಕಾರ ಉರುಳುತ್ತೆ ಅನ್ನೋ ಲೆಕ್ಕಾಚಾರಗಳು ಬಹಳಷ್ಟು ಜೋರಾಗಿ ನಡೀತದೆ. ಎಲೆಕ್ಷನ್ ಬರ್ತದೆ ಅಂತ ಅದು ಸಿದ್ದರಾಮಯ್ಯವ್ರನ್ನ ಕೇಳಬೇಕು ನೀವು. ಯಾವ ರೀತಿ ಉಳಿಸ್ಬೇಕಂತೇಳಿ ಅವರು ಪ್ಲಾನ್ ಮಾಡಿದ್ದಾರೆ ಅಂತೇಳಿ ಅವ್ರ ಬಣ ಇದೆಯಲ್ಲ, ಅವ್ರನ್ನ ಕೇಳಿದ್ರೆ ಹೇಳ್ತಾರೆ. ಸಿಎಂ ಬದಲಾವಣೆ ಬಗ್ಗೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಳೆದ 3 ವರ್ಷಗಳಿಂದ ಕೂಡ ಅದೇ ಚರ್ಚೆಗಳು ನಡೀತಾ ಇತ್ತು. ಅವರ ಅಭಿವೃದ್ಧಿಗಿಂತ ಜಾಸ್ತಿ ಈ ಕುರ್ಚಿ ಕಾಳಗನೇ ನಡೀತಾ ಇತ್ತು. ತಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಅದು ಕಾಂಗ್ರೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನಮಗೇನು ಇವಾಗ ಯಾರು ಮುಖ್ಯಮಂತ್ರಿ ಆದರೂ ಕೂಡ ಒಳ್ಳೆ ಕೆಲಸ ಆಗಬೇಕು, ಅಭಿವೃದ್ಧಿ ಆಗಬೇಕು. ಇವತ್ತು ಅಭಿವೃದ್ಧಿ ಕುಂಠಿತ ಆಗಿದೆ, ನೀರಾವರಿ ಯೋಜನೆಗಳು ಕುಂಠಿತ ಆಗಿದೆ. ಮತ್ತು ಈಗ ಗ್ಯಾರಂಟಿಗಳು ಅಂತ ಏನು ಇವರು ತಗೊಂಡ್ಬಂದರು. ಇವತ್ತು 10 ತಿಂಗಳ ಬಾಕಿ ಇದೆ. 36 ತಿಂಗಳಾಗಿದೆ ಈ ಸರ್ಕಾರ ರಚನೆ ಆಗಿ. 26 ತಿಂಗಳು ಇವರು ಕೊಟ್ಟಿರ್ತಕ್ಕಂಥದ್ದು. 10 ತಿಂಗಳ ಹಣ ಇವತ್ತು ಒಬ್ಬೊಬ್ಬ ಮಹಿಳೆಗೆ 20,000 ರೂಪಾಯಿ ಬಾಕಿ ಇಟ್ಕೊಂಡಿದ್ದಾರೆ. ಅಂದರೆ 1,26,00,000 ಮಹಿಳೆಯರಿಗೆ ಬಾಕಿ ಇದೆ. 25,000 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಂಥವೆಲ್ಲ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ಇಂಥ ಲೋಪದೋಷಗಳು ಕೂಡ ಯಾರೂ ಕೂಡ ಒಪ್ಪೋದಿಲ್ಲ. ಹಾಗಾಗಿ ಸರಿಯಾದಂಥ ರೀತಿಯಲ್ಲಿ ಆಡಳಿತ ಮಾಡಿದರೆ ಕರ್ನಾಟಕ ರಾಜ್ಯದ ಜನರಿಗೆ ಒಳ್ಳೆಯದಾಗುತ್ತೆ. ಸೊ ಇದರಿಂದ ಜೆಡಿಎಸ್ ಅಥವಾ ಬಿಜೆಪಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಇದು ಏನಾದರೂ ತೊಂದರೆ? ಸುಳ್ಳುಗಳು ಹೇಳಿ ಬಂದು ಅದನ್ನು ಸರಿಯಾಗಿ ನಡೆಸ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಲಾಭ ಆಗುತ್ತೆ. ಅವ್ರು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ಕೂಡ ಕರೆಕ್ಟ್ ಆಗಿದ್ದರೆ ಅನುಕೂಲ ಆಗುತ್ತೆ. ಸುಳ್ಳುಗಳೇ ಇವಾಗ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರು ಹೇಳಿ ಇವತ್ತು ಯಾರಾದರೂ ಬಂದು ನಾವು ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ. 36 ತಿಂಗಳು ಸರ್ಕಾರ ರಚನೆ ಆಗಿ 26 ತಿಂಗಳು ಕೊಟ್ಟಿದ್ದಾರೆ 2,000. ಇನ್ನು 10 ತಿಂಗಳದ್ದು ಬಾಕಿ ಇಲ್ಲ, ಕೊಡಲಿಲ್ಲ. ಒಂದೊಂದು ಮಹಿಳೆಗೆ 20,000 ಬಾಕಿ ಇದೆ. 1,26,00,000 ಮಹಿಳೆಯರಿಗೆ ಬಾಕಿ ಇಟ್ಕೊಂಡಿದ್ದಾರೆ. 25,000 ಕೋಟಿ ಬಾಕಿ ಇದೆ. ಈ ರೀತಿ ವಿಚಾರಗಳಿದ್ದಾಗ ಜನ ಯಾರು ಕೂಡ ಒಪ್ಪೋದಿಲ್ಲ. ಸಹಜವಾಗಿ ಲಾಭ ಆಗುತ್ತೆ NDAಗೆ. ಓಕೆ ಸರ್, ಜೋರಾಗಿ ಕೇಳ್ತಾ ಇದೆ ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ವರ್ಷದಿಂದ ಕೇಳಿ ಬರ್ತಾ ಇದೆ. ಕೃಷ್ಣಾರೆಡ್ಡಿ ಅಣ್ಣ ಹೇಳ್ದಂಗೆ ಇವರು ಕೆಲಸ ಮಾಡ್ತಾ ಇಲ್ಲ. 40% BJP ಮೇಲೆ ಅಂತ ಕಮಿಷನ್ ಕುತ್ತರಿಸಿ 80% ಇವರೇ ಸ್ವಂತ ಕೆಲಸಗಳು ಮಾಡ್ಕೊಂತವ್ರೆ. ಇವಾಗ ಕರ್ನಾಟಕ ದೋಚೋ ಕೆಲಸ ಮಾಡ್ತಾವ್ರೆ. ಇನ್ನು ಯಾರು ಬಂದರೂ ಅದು ನಿಲ್ಲಲ್ಲ. ನಾವಿನ್ನ ಜಾಸ್ತಿನೇ ಹೊರತು ನಿಲ್ಲಲ್ಲ. ಹಂಚ್ಕೊತಾ ಇರೋದು ಅಷ್ಟೇ. ಎಲ್ಲಕ್ಕೂ ಫ್ರೀ ಭಾಗ್ಯಗಳು ಅವು ಇವು ಅಂತ ಇನ್ನೂ ದುಡ್ಡು ಕೊಟ್ಟಿಲ್ಲ ಮಹಿಳೆಯರಿಗೆ ಈ ಸಲ ಕಣ್ ತರಿಸ್ದಂಗೆ ಆಗುತ್ತೆ. ನಿಮ್ಮ ಯಜಮಾನ್ ಕಿತ್ಕೊ, ಇನ್ನೊಬ್ರು ಕಿತ್ಕೊ, ನಿಮ್ಮ ಕುಟುಂಬದ ಕಿತ್ಕೊ, ಒಂದು ಕರೆಂಟ್ ಬಿಲ್ನಿಂದ ಹಿಡಿದು ಒಂದು ರೇಷನ್ನಿಂದ ಹಿಡಿದು ಎಲ್ಲ ಜಾಸ್ತಿ. ಕೇಂದ್ರ ಸರ್ಕಾರದಾಗ 10 ರೂಪಾಯಿ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಅಂತ ಹೇಳೋದು ನಿಮ್ಗೆ ಗಮನಕ್ಕೆ ಬರ್ತದೆ. ನಿಮಗೆ ಕೊಡ್ತಾ ಇರೋದೆಷ್ಟು? ನಿಮ್ಮ ಕರ್ನಾಟಕ ಸರ್ಕಾರದ್ದು 40 ರೂಪಾಯಿ 28-40 ರೂಪಾಯಿ ಚಲಿಸಿ. ಅದು ಕಮ್ಮಿ ಮಾಡಿದ್ರೆ ಆಗಲ್ಲ. ಇವ್ರದ್ದು ದುಡ್ಡೇ ಇಲ್ಲ. ಸರ್, ಒಂದು ಕಡೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬಾರ್ದು ಅಂತ ಪ್ರತಿಭಟನೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಅವ್ರು ಆದರೆ ಯಾವ ರೀತಿ ಕೆಲಸ ಕಾರ್ಯಗಳು ತೊಂದರೆ ಆಗುತ್ತೆ? ಇವತ್ತು ಏನು ಅಂದರೆ ನಾನು ದುಡ್ಡು ಹೊಡಿಬೇಕು, ನನ್ನ ಕೈ ಮುಟ್ಬೇಡ, ನೀನೇ CM ಆಗೋ. ಈ ಮಿನಿಸ್ಟ್ರಿಗೆ ಒಪ್ಪಂದ ಮಾಡ್ಕೊಬೇಕಲ್ಲ. ನನಗೆ ಇಂಥ ಪೋಸ್ಟ್ ಕೊಡು, ನಾನು ಇಂಥದ್ದು ಅಂತೇಳಿ ಮಾಡಿಕೊಂಡು ಕರ್ನಾಟಕ ರಾಜ್ಯನ ನಂಬಿಕೆ ದ್ರೋಹದಿಂದ ದಿವಾಳಿ ಮಾಡಿಬಿಟ್ಟು ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಸರ್ಕಾರ ಎಷ್ಟು ದಿವಸ ಇರ್ತದೆ ಸರ್? ಇದು ಅದೆಲ್ಲಿ ಇರ್ತದೆ? ದುಡ್ಡೇ ಇಲ್ಲ, ಸರ್ಕಾರ ನಡೆಸೋಕ್ಕೆ ಆಗಲ್ಲ. ಇರೋದ್ರಾಗ ನಡೆಸ್ತೀರಿ. ಸಾಲ ಮಾಡು. ಇವಾಗ ಇವ್ರು ಬಂದ ಮೇಲೆ ಒಂದು 3 ಲಕ್ಷ ಕೋಟಿ 4 ಲಕ್ಷ ಕೋಟಿ ಸಾಲ ಮಾಡವ್ರೆ. ಅದು 8 ಲಕ್ಷ ಕೋಟಿಗೆ ಇರ್ತದೆ. ಇವಾಗ 9 ಲಕ್ಷ ಕೋಟಿ ಆಗೈತೆ. ಸರಿ, ಸರ್ಕಾರ ನಡೆಸೋಕೆ ಏನೈತೆ ದುಡ್ಡು? ಅಲ್ಲಿ 2,000 ಕೊಡು ಅಂತೇಳಿ ಒಬ್ಬ ಮಹಿಳೆ ಮೇಲೆ 50,000 1 ಲಕ್ಷ ಸಾಲ ಮಾಡಿಸಿ, ಇವಾಗ ಮಹಿಳೆಯರು ಇರೋದು 3 ಕೋಟಿ ಜನ ಮಹಿಳೆಯರು ಬರ್ತಾರೆ. 6 ಕೋಟಿ ಅಂದ್ರೆ 3 ಕೋಟಿ ಜನ ಬರ್ತಾರೆ. 3 ಕೋಟಿ ಮಹಿಳೆಯರ ಮೇಲೆ 1.5 ಲಕ್ಷ ಸಾಲ ಮಾಡಿ ಇವ್ರಿಗೆ 1 ಲಕ್ಷ ಕೊಡೋದೇನೈತೆ? ಜನಗಳು ಟ್ಯಾಕ್ಸು ಕಟ್ಟಿ ಸಾಲ ಗುರಿಗೂ ಸಿಕ್ಕಿ ನಾವು 1.5 ಲಕ್ಷ ಒಬ್ಬನ ಮೇಲೆ ಇವಾಗ ಸಾಲ ಮಾಡವ್ರೆ. ಇನ್ನು 50,000 ತಗೊಂತಾರೆ. ಅವ್ರಿಗೆ ಏನ್ ಬೇಕು? 2,000 ಅಲ್ಲ 5,000 ಕೊಡ್ತಾ ಇದ್ರೆ ಸಾಕು. ನಿಮ್ ದುಡ್ಡು ನಿಮ್ ತಲೆ ಮೇಲೆ ಇಕ್ಕಿ ಸಾಲ, ಜನಸಂಖ್ಯೆ ಇಕ್ಕಿ ಸಾಲ ಮಾಡೋದು, ಆಸ್ತಿ ಇಕ್ಕಿ ಸಾಲ ಮಾಡೋದಲ್ಲ. ಕರ್ನಾಟಕ ಒತ್ತೆ ಇಟ್ಟು 6 ಕೋಟಿ ಜನಸಂಖ್ಯೆ ಮೇಲೆ ಸಾಲ ಮಾಡಿದ್ರು. ಓಕೆ ಸರ್.